ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ 4ನೇ ಸೆಮಿಸ್ಟರ್ BSc ವಿದ್ಯಾರ್ಥಿಗಳಿಗಾಗಿ ಕನಸಿನ ಹುಡುಕಾಟ ಎನ್ನುವಂತಹ ಒಂದು ಜನಪದ ಕತೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಕನಸಿನ ಹುಡುಕಾಟ ಕಥಾ ಭಾಗ 2ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. 1ನೇ ಭಾಗ ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಇದ್ದೆ, ನೋಡಿ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಇನ್ನೊಂದೇನಪ್ಪ ಅಂದ್ರೆ ಅಂತರ್ಜಾತೀಯ ವಿವಾಹ ಅನ್ನುವಂತ ಒಂದು ಲೇಖನನು ಕೂಡ ಇಲ್ಲಿ ನನ್ನ ಚಾನೆಲ್ ಅಲ್ಲಿ ಇದೆ, ಅದನ್ನು ಕೂಡ ನೀವು ವೀಕ್ಷಣೆಯನ್ನ ಮಾಡಬಹುದು ಅಂತ ಹೇಳ್ತಾ, ಈ ಒಂದು ಕಥಾಭಾಗವು ಕೂಡ ನಿಮ್ಗೆ ಪರೀಕ್ಷೆಗೆ 10 ಅಂಕಗಳಿಗೆ ಖಂಡಿತವಾಗಿಯೂ ಕೇಳ್ತಾರೆ. ನೋಡಿ, ಇಂದಿನ ತರಗತಿಯಲ್ಲಿ ರಾಜ ಕಂಡಂತಹ ಕನಸಿನ ಸ್ವರೂಪವನ್ನ ಹುಡುಕೋದಕ್ಕೆ ಕಿರಿಯ ರಾಜಕುಮಾರ ಏನೆಲ್ಲ ಸಾಹಸಗಳನ್ನ ಮಾಡ್ತಾ ಇರ್ತಾನೆ ಅಥವಾ ಮಾಡ್ತಾ ಇದ್ದಾನೆ ಅದ್ರ ಬಗ್ಗೆ ವಿಚಾರಗಳನ್ನ ತಿಳ್ಕೊಂಡು, ಹಾಗೇನೆ ಇನ್ನೊಂದ್ ಕಡೆ ನಾವು ನಾಗಮಣಿಯನ್ನ ಪಡೆದುಕೊಂಡಂತಹ ಸಂದರ್ಭ, ಅವನು ಹೇಗೆ ಕಿರಿಯ ರಾಜಕುಮಾರ ತನ್ನ ಬುದ್ಧಿವಂತಿಕೆಯಿಂದ ನಾಗಮಣಿಯನ್ನ ಪಡ್ಕೊಳ್ತಾನೆ ಅನ್ನುವಂತಹ ಒಂದು, ನೋಡಿ, ನಾಗಮಣಿಯನ್ನ ಪಡೆದುಕೊಂಡಂತಹ ಸಂದರ್ಭವನ್ನ ವಿವರಿಸಿ ಅಥವಾ ಬರೆಯಿರಿ, ವಿಶ್ಲೇಷಿಸಿ ಅಂತಕ್ಕಂತಹ ಪ್ರಶ್ನೆಗಳು ಕೇಳಬಹುದು. ಅದ್ರ ಬಗ್ಗೆ ನಾನು ಹಿಂದಿನ ತರಗತಿಯಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಹಾಗಾದ್ರೆ ಇವತ್ತು ಈ ತರಗತಿಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು, ಏನೆಲ್ಲ ವಿಚಾರಗಳು ಬರ್ಬೋದು ಅಂತ ನಾವು ಗಮನಿಸೋದಾದ್ರೆ, ನೋಡಿ, ಇಲ್ಲಿ ರಾಜಕುಮಾರಿಯ ಹಿರಿಯ ಅಕ್ಕನ ರಕ್ಷಣೆಯನ್ನ ಯಾವ ರೀತಿ ಮಾಡ್ತಾನೆ, ಇಲ್ಲಿ ರಾಜಕುಮಾರಿಯರಿಗೆ ಈ 4 ರಾಜಕುಮಾರಿಯರಿಗೂ ಒಬ್ಳು ಅಕ್ಕ ಇರ್ತಾಳೆ, ಅವಳನ್ನ ಹೇಗೆ ರಕ್ಷಣೆಯನ್ನ ಮಾಡ್ತಾನೆ ಅಂತಕ್ಕಂತಹ ಪ್ರಶ್ನೆ ಆಗಿರ್ಬೋದು. ಹಾಗೇನೆ ತಂದೆಯ ಕನಸನ್ನ ನಿಜ ಮಾಡುವಂತಹ ಕಿರಿಯ ರಾಜಕುಮಾರನ ಸಾಹಸಗಳೇನು ಅಂತಕ್ಕಂಥದ್ದು. ಅದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಇನ್ನೂ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ರಾಜಕುಮಾರ ನಾಗಮಣಿಯಿಂದ ಪಡೆದ ಪ್ರಯೋಜನಗಳನ್ನ ವಿವರಿಸಿ. ನೋಡಿ, ರಾಜಕುಮಾರ ಅಥವಾ ಕಿರಿಯ ರಾಜಕುಮಾರ ನಾಗಮಣಿಯಿಂದ ಪಡೆದಂತಹ ಪ್ರಯೋಜನಗಳನ್ನ ವಿವರಿಸಿ ಅಂತಕ್ಕಂತಹ ಪ್ರಶ್ನೆಗಳು ನಿಮ್ಗೆ ಕೇಳ್ತಾರೆ 10 ಅಂಕಗಳಿಗೆ. ಅದಕ್ಕೆ ತರಗತಿಯನ್ನ ಮಿಸ್ ಮಾಡ್ಕೋಬೇಡಿ, ಕೇಳಿ, ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ನೋಡಿ, ಮುಂದುವರೆದ ಭಾಗ, ಈಗ ಅಲ್ಲಿ ನಾಗಮಣಿಯನ್ನ ಪಡ್ಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ಭಯಾನಕವಾದಂತಹ ದೈತ್ಯಾಕಾರವಾಗಿದ್ದಂತಹ ಹಾವು ಬಂಡೆಗೆ ತಲೆ ಚೆಚ್ಚಿಕೊಂಡು ಅದು ಸಾವನ್ನಪ್ಪುತ್ತೆ. ಇದಾದ್ಮೇಲೆ ರಾಜಕುಮಾರ ಈಗ ಬೇಗ ಹೋಗಿ ನಾಗಮಣಿಯನ್ನ ತೆಗೆದುಕೊಂಡು ಹೊರಟ. ಈಗ ನಾಗಮಣಿಯನ್ನ ಏನ್ ಮಾಡಿದಾನೆ, ತೆಗೆದುಕೊಂಡು ಸೀದಾ ಬೆಳಕಿನಲ್ಲಿ ಅವನು ಮುಂದೆ ಸುಂದರವಾದ ಒಂದು ಕೈತೋಟ ಕಾಣಿಸ್ತದೆ. ನಾಗಮಣಿಯ ಬೆಳಕಿನಲ್ಲಿ ಹೋಗ್ತಾ ಇದ್ದಾನೆ. ಆ ನಾಗಮಣಿಯ ಬೆಳಕನ್ನ ಬಿಟ್ಟಂತೆ ಅದು ಅಲ್ಲಿ ಒಂದು ಸುಂದರವಾದ ತೋಟ, ಅದರೊಳಗೆ ಕಾಲಿಡ್ತಾನೆ. ಆ ತೋಟದ ಒಳಗಡೆ ಅಲ್ಲಿ ಒಂದು ಬೆಳ್ಳಿ ಮರ ಇದೆ. ಅದರಲ್ಲಿದ್ದಂತಹ ಪಚ್ಚೆಯ ಮಣಿ ಎಲೆಗಳು, ಹಾಗೆಯೇ ಕೆಂಪು ಬಣ್ಣದ ಮಣಿಯಿಂದ ಕೂಡಿದ ಹಣ್ಣುಗಳು ಮತ್ತು ಚಿನ್ನದ ಕವಲುಗಳು ಕಂಡವು. ಆಲ್ರೆಡಿ ನಾವು ವಿಚಾರವನ್ನ ತಿಳ್ಕೊಂಡಿದ್ದು, ಅವನು ನಾಗಮಣಿಯ ಸಹಾಯದಿಂದ ಈಗ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ಆ ತೋಟದ ಒಳಗಡೆ ಹೋಗ್ತಾನೆ. ಅಲ್ಲಿ ಬೆಳ್ಳಿಯ ಮರ, ಹಾಗೇನೆ ಪಚ್ಚೆ ಮಣಿಯ ಎಲೆಗಳು, ಕೆಂಪು ಬಣ್ಣದ ಇಲ್ಲಿ ಎಲ್ಲ ಒಂದ್ ಕಡೆ ಮಣಿಯ ಕೂಡಿರ್ತಕ್ಕಂತಹ ಹಣ್ಣುಗಳು, ಹಾಗೇನೆ ಚಿನ್ನದ ಕವಲೊಡೆದಂತಹ ಇಲ್ಲಿ ಕವಲುಗಳು, ಇವೆಲ್ಲವೂ ಕೂಡ ಕಾಣಿಸ್ತಾ ಇದ್ದಾವೆ. ಹೀಗೆ ಕಾಣಿಸ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವನೇನ್ ಮಾಡ್ತಾನೆ, ಅಲ್ಲಿಂದ ಸೀದಾ ಅದರ ಕೆಳಗೆ ಅಲ್ಲಿ ಒಂದು ದೊಡ್ಡದ ಅರಳಿ ಮರ ಇದೆ ಅಂತಕ್ಕಂಥದ್ದು, ಇದೆಲ್ಲ ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ದ. ಈಗ ಅವನ್ನ ನೋಡ್ದ ಅಷ್ಟು ಬೇಗ ಅವನೇನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ಮಣಿಯನ್ನ ಬೆಳಕಿನ ಕಡೆಗೆ ತಿರುಗಿಸಿ ಅಷ್ಟು ಬೇಗ ಆ ಮರವೆಲ್ಲ ಮಾಯವಾಗಿ, ಈಗ ಆ ಮರವೆಲ್ಲ ಮಾಯವಾಗಿ ಏನಾಗ್ತಾ ಇದೆಯಪ್ಪ ಅಂತಂದ್ರಲ್ಲಿ, ಅಲ್ಲಿ ಇದ್ದಕ್ಕಿದ್ದ ಹಾಗೆ ಆ 4 ವಿಚಾರಗಳು ಮಾಯವಾಗಿ ಈಗ 4 ಜನ ರಾಜಕುಮಾರಿಯರು ಅಥವಾ ಸುಂದರಿಯರು ಅಲ್ಲಿ ಕಾಣಿಸ್ತಾ ಇದ್ದಾರೆ. 4 ಜನ ರಾಜಕುಮಾರಿಯರು ಆ ಸ್ಥಳದಲ್ಲಿ ನಿಂತಿದ್ದಾರೆ. ಒಬ್ಬರನ್ನೊಬ್ಬರು ಮೀರಿಸುವಂತಹ ಅಪ್ರತಿಮ ಸುಂದರಿಯರವರು. ಒಬ್ಬಳು ಇನ್ನೊಬ್ಬಳಿಗೆ ತಾನು ಆ ರಾಜಕುಮಾರನನ್ನ ನಾನು ಮದುವೆ ಆಗುತ್ತೇನೆ ಅಂತ ಈ ರೀತಿ ಒಬ್ರಿಗಿಂತ ಒಬ್ರು ಅವನನ್ನ ಮದುವೆ ಆಗ್ತೀವಿ ಅಂತ ಮುಗಿ ಬೀಳ್ತಾ ಇದ್ದಾರೆ. ಆ ಮುಗಿ ಬೀಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ನಾನು ಯಾವುದೋ ಒಂದು ಕಾರ್ಯ ನಿಮಿತ್ತ ಬಂದಿದ್ದೇನೆ, ಆ ಕಾರ್ಯ ಮುಗಿದ ನಂತರ ಖಂಡಿತ ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಭರವಸೆಯನ್ನ ಕೊಟ್ಟು ಮುಂದೆ ಬರ್ತಾನೆ. ಆ ಬಂದಂತಹ ಸಂದರ್ಭದಲ್ಲಿ ರಾಜಕುಮಾರ ಏನ್ ಮಾಡ್ತಾನಪ್ಪ ಅಂತಂದ್ರೆ,
ಇಲ್ಲ ಒಂದ್ ಕಡೆ ಹಸಿರು ಮಣಿಯ ಗಿಳಿಯನ್ನ ಹುಡುಕ್ತಾ ಬರ್ತಾ ಇರ್ತಾನೆ. ಅವನೀಗ ಇನ್ನೊಂದ್ ಕಡೆ ಇನ್ನೊಂದು ಸಾಹಸ ಇದೆ. ಅವನು ಹಸಿರು ಮಣಿಯ ಗಿಳಿಯನ್ನ ಹುಡುಕ್ತಾ ಹುಡಿಕೊಂಡು ಹೊರಟ. ಆಗ ಹುಡಿಕೊಂಡು ಅವನು ಪಕ್ಕದ ಪಟ್ಟಣಕ್ಕೆ ಬರ್ತಾ ಇದ್ದಾನೆ. ಈ ಪಕ್ಕದ ಪಟ್ಟಣಕ್ಕೆ ಹೋಗಿ ತಾನು ಒಳ್ಳೆ ಹೆಸರನ್ನ ಸಂಪಾದಿಸಿ ಹಾಗೆಯೇ ಎರಡನೇ ಮುದುಕಿಯ ಹತ್ತಿರ ಅವನು ಆತ್ಮವಿಶ್ವಾಸದಿಂದ ಇದ್ದು ಅವಳಿಂದ ಮೆಚ್ಚುಗೆಯನ್ನ ಪಡ್ಕೊಳ್ತಾನೆ. ಈ ಮೆಚ್ಚುಗೆಯನ್ನ ಪಡ್ಕೊಂಡಾದ್ಮೇಲೆ ಆ ಎರಡನೇ ಮುದುಕಿ ಅಂದ್ರೆ ಮೊದಲನೇ ಮುದುಕಿಯ ಅಕ್ಕ ಇವಳು. ಆಗ ಎಲ್ಲೋ ಒಂದ್ ಕಡೆ ಅವಳು ಏನ್ ಮಾಡ್ತಾ ಇರ್ತಾಳಪ್ಪ ಅಂತಂದ್ರೆ, ಒಂದ್ ರೀತಿಯಲ್ಲಿ ಆ ಮೆಚ್ಚುಗೆಯನ್ನ ಪಡ್ಕೊಂಡಂತಹ ರಾಜಕುಮಾರ ತಾನು ಬಂದಂತಹ ಕೆಲಸದ ವಿಚಾರಗಳನ್ನೆಲ್ಲವನ್ನ ಆ ಎರಡನೇ ಮುದುಕಿಗೆ ತಿಳಿಸ್ತಾ. ಸರಿ, ಆ ಮುದುಕಿ ಸರಿ ನಿನ್ಗೆ ಮತ್ತೆ ಹೇಳ್ತಾನೆ, ನಿಮ್ಗೆ ಅಣ್ಣ ತಂಗಿ ಯಾರಾದ್ರೂ ಇದ್ದಾರಾ ಅಂತ ಆ ಮುದುಕಿಗೆ ಹೇಳ್ತಾ, ಹೌದು ಇದ್ದಾಳೆ, ನನಗೆ ಒಬ್ಳು ತಂಗಿ ಇದ್ದಾಳೆ ಅಂತಕ್ಕಂಥದ್ದು ಈ ತರದ ವಿಚಾರಗಳನ್ನೆಲ್ಲ ಮಾತಾಡಿ ಕೊನೆಗೆ ನೋಡಪ್ಪ, ಹೀಗೆ ಅವನು ಎಲ್ಲೋ ಒಂದ್ ಕಡೆ ಅವನ್ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ, ಈ ಹಸಿರು ಮಣಿಯ ಗಿಳಿಯನ್ನ ಈಗ ಅವನು ಹುಡುಕ್ಬೇಕು. ಎಲ್ಲಿದೆ ಅದು? ಈ ಮುದುಕಿಗೆ ಗೊತ್ತಿದೆ. ನೋಡಪ್ಪ, ಇಲ್ಲಿಂದ ಸುಮಾರು 7 ಸಮುದ್ರದ ಆಚೆ ಹೋಗ್ಬೇಕು. ಆ 7 ಸಮುದ್ರದ ಆಚೆ ಒಂದು ಕೊಳ ಇದೆ, ನೆನ್ಪಿಟ್ಕೊಳ್ಳಿ. ಹಸಿರು ಮಣಿ ಗಿಳಿಯನ್ನ ಹುಡುಕೋದಿಕ್ಕೆ ಅವನ್ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ಈಗ ಎರಡನೇ ಮುದುಕಿ ಹೇಳ್ತಾ ಇದ್ದಾಳೆ, ಇಲ್ಲಿಂದ ನೀನು ಸುಮಾರು 7 ಸಮುದ್ರದ ಆಚೆ ಹೋಗ್ಬೇಕು. ಹೋದ್ರೆ ಅದರೊಳಗಡೆ ಒಂದು ತಾವರೆ ಗಿಡ ಇದೆ. ಆ 7 ಸಮುದ್ರದ ಆಚೆ ಒಂದು ಕೊಳ, ಆ ಕೊಳದೊಳಗಡೆ ಒಂದು ತಾವರೆಯ ಗಿಡ ಇದೆ. ರಾಜಕುಮಾರರಾದ ನೀನು ಅದರ ಜೊತೆಯಲ್ಲಿ ಒಂದು ದಿನ ಆಟವಾಡಿದರೆ, ಆ ತಾವರೆಯ ಗಿಡದ ಜೊತೆ ಒಂದು ದಿವಸ ನೀನು ಆಟ ಆಡಿದ್ರೆ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಆಟವಾಡಿದರೆ ಅದು ಹಸಿರು ಮಣಿಯಾಗಿ ಬದಲಾಗುತ್ತದೆ. ಏನ್ ಮಾಡ್ತಾರೆ, ಆ ತಾವರೆಯ ಗಿಡದ ಜೊತೆ ಇವನು ಒಂದು ದಿವಸ ಆಟ ಆಡ್ಬೇಕು, ಅದು ಹಸಿರು ಎಲ್ಲ ಒಂದ್ ಕಡೆ ಹಸಿರು ಮಣಿಯ ಗಿಳಿಯಾಗಿ ಬದಲಾಗುತ್ತೆ ಅಂತ ಹೇಳ್ದಂತಹ ಮುದುಕಿಯ ಮಾತನ್ನ ಕೇಳಿ, ಸೀದಾ ಹಾಗಾದ್ರೆ ಅಲ್ಲಿಗೆ ಹೋಗೋದು ಹೇಗೆ ಅಜ್ಜಿ ಅಂತ ಕೇಳ್ತಾನೆ. ನೋಡಪ್ಪ, ಏನು ಇಲ್ಲ, ನಿನ್ನ ಹತ್ರ ಈಗ ನಾಗಮಣಿ ಇದೆಯಲ್ಲ, ಭಕ್ತಿಯಿಂದ ಪೂಜೆ ಮಾಡು. ಆ ಪೂಜಿಸಿದ್ರೆ ಆಗ ಒಂದು ಗರುಡ ಪಕ್ಷಿ ಬರುತ್ತೆ. ಆ ಗರುಡ ಪಕ್ಷಿ ಕಾಣಿಸುತ್ತೆ. ಆ ಗರುಡ ಪಕ್ಷಿ ಏನ್ ಮಾಡುತ್ತಪ್ಪ ಅಂದ್ರೆ, ನಿನ್ನ ಸೀದಾ ಅಲ್ಲಿ ಕರ್ಕೊಂಡು ಹೋಗುತ್ತೆ. 7 ಸಮುದ್ರದ ಆಚೆಗೆ ಗರುಡ ಪಕ್ಷಿಯ ಸಹಾಯದಿಂದ ಏನ್ ಮಾಡ್ತಾ ಇದ್ದಾನೆ, ನಮ್ಮ ಕಿರಿಯ ರಾಜಕುಮಾರ ಇಲ್ಲಿ ಬಂದ. ಬಂದಾದ್ಮೇಲೆ ಆಗ ತನ್ನ ಮುಂದೆ ಇದ್ದಂತಹ ತಾವರೆಯ ಗಿಡವನ್ನ ನೋಡ್ತಾ ಇದ್ದಾನೆ. ಆ ಗರುಡ ಪಕ್ಷಿ ಬಿಟ್ಟು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅವನ ಮುಂದೆ ಒಂದು ತಾವರೆಯ ಗಿಡ ಇದೆ. ಆದ್ರೆ ಆ ದೊಡ್ಡ ತಾವರೆಯ ಗಿಡದ ಹಾಸಿಗೆ ಮೇಲೆ ಸುಂದರವಾದಂತಹ ದೊಡ್ಡ ತಾವರೆಯ ಗಿಡದ ಹಾಸಿಗೆಯ ಮೇಲೆ ಸುಂದರವಾಗಿರ್ತಕ್ಕಂತಹ ಅಪ್ರತಿಮ ಸುಂದರಿ ರಾಜಕುಮಾರಿ ಮಲಗಿ ನಿದ್ದೆ ಮಾಡುತ್ತಿದ್ದಾಳೆ. ನೋಡಿ, ಆ ತಾವರೆಯ ಗಿಡದ ಮೇಲೆ ಯಾರು ನಿದ್ದೆಯನ್ನ ಮಾಡ್ತಾ ಇದ್ದಾಳಪ್ಪ ಅಂದ್ರೆ, ಸುಂದರ ರಾಜಕುಮಾರಿ ನಿದ್ದೆ ಮಾಡ್ತಾ ಇದ್ದಾಳೆ. ಅವನು ತನ್ನಲ್ಲಿದ್ದ ನಾಗಮಣಿಯನ್ನ ಅವಳ ಕಡೆ ತಿರುಗಿಸ್ತಾನೆ. ಆ ತಿರುಗಿಸಿದಂತಹ ಸಂದರ್ಭದಲ್ಲಿ ಅವಳು ನಿದ್ದೆಯಿಂದ ಎದ್ದು ಒಂದು ರಾಜಕುಮಾರನ ಬಳಿ ನಿಂತ್ಕೊಳ್ತಾಳೆ, ರಾಜಕುಮಾರನ ಮುಂದೆ ನಿಂತ್ಕೊಳ್ತಾಳೆ. ನೋಡಿ, ಇದೆಲ್ಲವೂ ಕೂಡ ನಾಗಮಣಿಯನ್ನ ಇಲ್ಲಿ ಪಡೆದಂತಹ ಅದರಿಂದ ಅವನು ಏನೆಲ್ಲ ಪ್ರಯೋಜನವನ್ನ ಪಡಿತಾ ಇದ್ದಾನೆ, ನಾಗಮಣಿಯ ಸಹಾಯದಿಂದ ಏನೆಲ್ಲ ಪ್ರಯೋಜನವನ್ನ ಪಡ್ಕೊಳ್ತಾನೆ ರಾಜಕುಮಾರ ಅನ್ನೋದು ಪ್ರಶ್ನೆ ಏನಾದ್ರು ಕೇಳಿದ್ರೆ ಇದೆಲ್ಲವೂ ಕೂಡ ಉತ್ತರನೇ. ಈಗ ರಾಜಕುಮಾರ ಅವಳನ್ನ ಏನ್ ಮಾಡದಪ್ಪ ಅಂತಂದ್ರೆ, ಈಗ ಸೀದಾ ಅವಳನ್ನ ಆ ಕಡೆ ನಾಗಮಣಿಯ ಬೆಳಕನ್ನ ಬಿಟ್ಟಂತ ಸಂದರ್ಭದಲ್ಲಿ ಎದ್ದಾದ್ಮೇಲೆ ಅವಳನ್ನ ಬಹಳ ಹೊತ್ತು ನೋಡುತ್ತಿದ್ದದ್ದು ಅವಳು ಗಮನಿಸ್ತಾಳೆ. ಇವಳು ಸುಮಾರು ಹೊತ್ತು ಅವಳನ್ನೇ ನೋಡ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತಾ, ಹಾಗೆ ಅವಳಿಗೆಲ್ಲ ಒಂದ್ ಕಡೆ ಆ ರಾಜಕುಮಾರಿಗೆ ನಾಚಿಕೆ ಆಯ್ತು. ಆಗ ರಾಜಕುಮಾರ ಅವಳನ್ನ ಕೇಳ್ತಾನೆ, ಇಲ್ಲಿ ಗಾಂಧರ್ವ ವಿವಾಹಕ್ಕೆ ಸಮ್ಮತಿಯೇ, ನನ್ನನ್ನ ಗಾಂಧರ್ವ ವಿವಾಹವನ್ನು ಮಾಡ್ಕೊಳ್ತೀಯ ನೀನು ಅಂತ, ಅಂದ್ರೆ ನನ್ ಮದ್ವೆ ಆಗ್ತೀಯ ಅಂತ ಕೇಳ್ತಾನೆ. ಆಗ ಅವಳು ಒಪ್ಪಿಗೆಯಂತೆ ಆಕೆ ತಲೆ ಅಲ್ಲಾಡಿಸಿದಳು. ಅವಳು ಒಪ್ಪಿಗೆಯನ್ನ ಕೊಟ್ಲು ಆ ರಾಜಕುಮಾರಿ. ಸರಿ, ಆ ನಂತರ ಸೀದಾ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಇವರು ಆ ಗರುಡಾಳ ಪಕ್ಷಿಯ ಸಹಾಯದಿಂದ ಮತ್ತೆ 7 ಸಮುದ್ರವನ್ನ ದಾಟಿ ಮುದುಕಿಯ ಇಲ್ಲಿ ಆಶೀರ್ವಾದವನ್ನ ಪಡೆದು ಇಲ್ಲಿ
ಅಮೃತ ಶಿಲೆಯಿಂದ ಆವೃತವಾಗಿರ್ತಕ್ಕಂತಹ ಕೋಟೆಯ ಅರಮನೆಗೆ ಬಂದು ಇಳಿದ್ರು. ಅಮೃತ ಶಿಲೆಯಿಂದ ಆವೃತವಾಗಿರ್ತಕ್ಕಂತಹ ಕೋಟೆಯ ಅರಮನೆಗೆ ಬಂದು ಇಳಿದಿದ್ದಾರೆ. ಅಲ್ಲಿ 4 ರಾಜಕುಮಾರಿಯರು ಮತ್ತು ಅಲ್ಲಿ ಆ ರಾಜಕುಮಾರನನ್ನು ನೋಡಿ ಆ 4 ರಾಜಕುಮಾರಿಯರು ಇಲ್ಲಿ ರಾಜಕುಮಾರಿಯನ್ನ ಮತ್ತೆ ರಾಜಕುಮಾರನ ನೋಡಿ ಆಶ್ಚರ್ಯ ಮತ್ತೆ ಸಂತಸವನ್ನ ಪಟ್ರು. ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ತನ್ನ ಅಕ್ಕನನ್ನ ಅಲ್ಲಿ ಒಂದು ದೆವ್ವ ಎಲ್ಲೋ ಒಂದ್ ಕಡೆ ಅಲ್ಲಿ ಹೊತ್ಕೊಂಡೋಗಿ ಅಲ್ಲಿ ಇಟ್ಕೊಂಡಿತ್ತು 7 ಸಮುದ್ರದ ಆಚೆ ಅಂತಕ್ಕಂಥದ್ದು. ಹಾಗೆ ಅಲ್ಲಿನ ನನ್ನ ಅಕ್ಕನನ್ನ ರಕ್ಷಣೆ ಮಾಡಿದಂತಹ ಮಹಾ ಧೀರ ಶೂರ ನೀನು ಅಂತ ಅವನನ್ನ ಹೊಗಳುತ್ತಾ ಇದೆಲ್ಲ ಆದ್ಮೇಲೆ ಕೊನೆಗೆ ಸರಿ ತಾನು ಬಂದಂತಹ ನೀನು ಎಂತಹ ಧೈರ್ಯಶಾಲಿ ಅಂತ ಅವರೆಲ್ಲರೂ ಕೂಡ ಅವನನ್ನ ಹೊಗಳುತ್ತಾರೆ ರಾಜಕುಮಾರನನ್ನ. ಅಷ್ಟೆಲ್ಲ ಆಯ್ತು. ಕೊನೆಗೆ ನನ್ನನ್ನ ಬಂಧನದಿಂದ ಬಿಡಿಸಿದೆಯಲ್ಲ, ನಮ್ಮ ಅಕ್ಕನನ್ನ ಬಂಧನದಿಂದ ಬಿಡಿಸ್ತಲ್ಲ ಅಂತ ಇಲ್ಲಿರ್ತಕ್ಕಂಥ 4 ಜನ ರಾಜಕುಮಾರಿಯರು ತುಂಬಾ ಸಂತೋಷವನ್ನ ಪಡ್ತಾರೆ. ಹಾಗೇನೆ ಸರಿ ಕೊನೆಗೆ ಇವನು ಬಂದಿರ್ತಕ್ಕಂತಹ ಕೆಲಸ, ಈಗ ನಾವು ನಿನ್ನನ್ನ ಬಿಡುವುದಿಲ್ಲ, ನಿನ್ನನ್ನ ಮದುವೆ ಆಗ್ತೀವಿ ಅಂತ ರಾಜಕುಮಾರಿ 5 ಜನನು ಕೂಡ ಪಟ್ಟಿಡಿದಿದ್ದಾರೆ, ಹಠ ಹಿಡಿದಿದ್ದಾರೆ. ಆದ್ರೆ ನಮ್ಮ ತಂದೆ ಹೇಳಿದ ಕನಸು ಹೇಗೆ ನಿಜ ಮಾಡುವುದು? ಇವ್ರಿಗೆ ಮದುವೆ ಆಗುವಂತಹ ಯೋಚನೆ ಇದೆ, ಇವನಿಗೆ ನನ್ನ ತಂದೆಯ ಕನಸಿನ ಸ್ವರೂಪವನ್ನ ನಾನು ನಿಜ ಮಾಡ್ಬೇಕು ಅನ್ನುವಂತಹ ಒಂದು ಛಲ ಇವನಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಹೇಗೆ ಅಂತ ಅಪ್ಪ ಕೇಳಿದ್ರೆ ನಾನು ಏನ್ ಮಾಡೋದು? ಆದ್ರೆ ಅಪ್ಪ ಕಂಡಿದ್ದನ್ನ ಕನಸನ್ನ ಹೇಗೆ ನಾನು ಇಲ್ಲಿ ನಿಜ ಮಾಡ್ತಕ್ಕಂಥದ್ದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಹಾಗೆ ಆ ರಾಜಕುಮಾರಿಯರ ಬಳಿ ತನ್ನ ನಿಜ ಸಂಗತಿಯನ್ನ, ತಾನು ಬಂದಿರ್ತಕ್ಕಂಥ ಉದ್ದೇಶವನ್ನ ಕುರಿತು ಹೇಳ್ತಾನೆ. ಆ ಹೇಳಿದಂತ ಸಂದರ್ಭದಲ್ಲಿ ರಾಜಕುಮಾರಿಯರು ಅವನಿಗೆ ಒಂದು ಉಪಾಯವನ್ನ ಹೇಳ್ತಾರೆ. ನೋಡಪ್ಪ ರಾಜಕುಮಾರ, ನಮ್ಮನ್ನ ಸಾಲಾಗಿ ನಿಲ್ಸು, 5 ಜನರ ತಲೆಗಳನ್ನ ಒಂದೇ ಏಟಿಗೆ ಕತ್ತರಿಸ್ಬೇಕು. ನೀನು 5 ಜನರ ತಲೆಗಳನ್ನ ಏನ್ ಮಾಡ್ಬೇಕು? ಒಂದೇ ಏಟಿಗೆ ಕತ್ತರಿಸ್ಬೇಕು. ಆಗ ನಿಮ್ಮ ತಂದೆಯ ಕನಸು ನಿಜವಾಗುತ್ತೆ. ಆದರೆ ಅದೇ ರೀತಿ ನಮ್ಮನ್ನ ನೀನು ಬದುಕಿಸಲು ಏನ್ ಮಾಡ್ಬೇಕಪ್ಪ ಅಂದ್ರೆ, ನಾಗಮಣಿಯಿಂದ ಗಿಳಿಯನ್ನ ಒಡೆದಾಗ ನಾವು ಮೊದಲಿನ ರೂಪವನ್ನ ಪಡ್ಕೊಳ್ತೀವಿ. ನೋಡು, ನಮ್ಮನ್ನ ಒಂದೇ ಏಟಿಗೆ 5 ಜನರ ತಲೆಯನ್ನ ಕತ್ತರಿಸ್ತೀಯಾ, ಆಗ ನಿನ್ನ ತಂದೆಯ ಒಂದು ಕನಸಿನ ನಿಜ ರೂಪ ಕಾಣಿಸುತ್ತೆ, ನಿಜವಾಗುತ್ತೆ. ಹಾಗೇನೆ ನಮ್ಮನ್ನ ಬದುಕಿಸ್ಬೇಕು ಅಂದ್ರೆ ನೀನು ನಾಗಮಣಿಯಿಂದ ಗಿಳಿಯನ್ನ ಒಡೆದಾಗ ನಾವು ಮೊದಲಿನ ರೂಪವನ್ನ ತಾಳ್ತೀವಿ ಅಂತ ಈ ಒಂದು ಉಪಾಯವನ್ನ ಈ ರಾಣಿಯರು ಏನ್ ಮಾಡಿದ್ರಪ್ಪ ಅಂತಂದ್ರೆ, ಅಥವಾ ರಾಜಕುಮಾರಿಯರು ಇಲ್ಲಿ ನಮ್ಮ ಕಿರಿಯ ರಾಜಕುಮಾರನಿಗೆ ಹೇಳಿದ್ರು. ಹೇಳಿದಂತೆ ಅವನು ಅದೇ ರೀತಿ ಮಾಡ್ತಾನೆ. ಆಗ ರಾಜಕುಮಾರ ತಾನು ಕಷ್ಟಪಟ್ಟುದಕ್ಕೂ ಸಾರ್ಥಕವಾಯಿತು ಎಂದು ತಿಳಿದು ಸಂತೋಷವನ್ನ ಪಡ್ತಾನೆ. ಆದ್ರೆ ಆ ಸಂದರ್ಭದಲ್ಲಿ ಮೊದಲನೇ ಅಜ್ಜಿ ಇರ್ತಾಳಲ್ಲ, ಮೊದಲನೇ ಮುದುಕಿ ಇರ್ತಾಳ, ಅವಳು ಒಂದು ಆಸೆ ಇರ್ತದೆ. ಏನಪ್ಪಾ ಅಂದ್ರೆ, ನೋಡಪ್ಪ ಎಲ್ಲಾರ ಆಸೆನ ನೆರವೇರಿಸ್ತಾ ಇದ್ಯಾ, ನಂದೊಂದು ಆಸೆ ಇದೆ, ನಾನು ನಮ್ಮ ಅಕ್ಕನ ಜೊತೆ ಇರ್ಬೇಕು ಅಂತ ಆ ಮುದುಕಿಯ ಆಸೆಯನ್ನು ಕೂಡ ಪೂರೈಸ್ತಾನೆ ನಾಗಮಣಿಯ ಸಹಾಯದಿಂದ. ಸರಿ, ಅದೆಲ್ಲ ಆದ್ಮೇಲೆ ಅವಳ ಆಸೆ ನೆರವೇರ್ತು. ಅವಳು ಹೋಗಿ ಮೊದಲನೇ ಮುದುಕಿ ಅವರ ಅಕ್ಕನ ಜೊತೆಯಲ್ಲಿ ಬೇರೆ ಪಟ್ಟಣದಲ್ಲಿ ವಾಸ ಮಾಡ್ತಾಳೆ. ಅದಾದ್ಮೇಲೆ ಸರಿ, ಈ ಕಡೆ ರಾಜಕುಮಾರ ಇಲ್ಲಿ ರಾಜಕುಮಾರಿಯರೊಂದಿಗೆ ತನ್ನ ರಾಜ್ಯಕ್ಕೆ ಏನ್ ಮಾಡಿದ್ನಪ್ಪ ಅಂತಂದ್ರೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾನೆ. ಯಾಕೆಂದ್ರೆ ಈಗ ತನ್ನ ತಂದೆಯ ಕನಸನ್ನ ನಿಜ ಮಾಡ್ಬೇಕಲ್ಲ ಅಂತೇಳಿ ಸೀದಾ ತನ್ನ ರಾಜ್ಯಕ್ಕೆ ಬಂದ. ಅರಮನೆಗೆ ಬಂದು ಅವನ ತಂದೆ, ನಾನು ಕಂಡ ಕನಸನ್ನ ನಿಜ ಮಾಡು ಎಂದು ಹೇಳಿದ. ತಂದೆ ಬಂದು ಏನ್ ಹೇಳ್ತಾ ಇದಾರೆ, ಇವನ್ ಬಂದ ತಕ್ಷಣ, ನೋಡಪ್ಪ ನಾನು ಕಂಡಂತಹ ಕನಸನ್ನ ನೀನು ನಿಜ ಮಾಡು ಅಂತ ಹೇಳಿದಾಗ, ನೀನು ನಿನ್ನ ಸ್ವಂತಿಕೆಯಿಂದ ಈ ರಾಜಕುಮಾರಿಯರನ್ನ ಏನ್ ಮಾಡಿದ್ಯಾ, ಸಂಪಾದಿಸಿರುವೆ ಎಂದು ಹೇಳಿ ಮೆಚ್ಚುಗೆಯ ಮಾತನ್ನ ಆಡ್ತಾನೆ. ತನ್ನ ಮಗನ ಬಗ್ಗೆ ಮಗನಿಗೆ ಬೆನ್ನನ್ನ ತರ್ತಾನೆ. ಆದ್ರೆ ನಂತರ ರಾಜಕುಮಾರ 5ರನ್ನ ಸಾಲಾಗಿ ನಿಲ್ಲಿಸಿ ಅವ್ರು ಹೇಳಿದ್ರಲ್ಲ, ಈಗ ತಂದೆಯ ಕನಸಿನ ನಿಜ ಸ್ವರೂಪವನ್ನ ಏನ್ ನಡೀತು, ಆ ಕನಸಿನ ಒಂದು ನಿಜ ರೂಪವನ್ನ ತೋರಿಸ್ಬೇಕಲ್ಲ, ಅದಕ್ಕೆ ಈಗ 5 ಜನ ರಾಜಕುಮಾರಿಯನ್ನ ಸಾಲಾಗಿ ನಿಲ್ಲಿಸ್ತಾ ಇದ್ದಾನೆ. ನಿಲ್ಲಿಸಿ ತನ್ನ ಖಡ್ಗದಿಂದ ಒಂದೇ ಸಾರಿ ಅವರ ತಲೆಗಳನ್ನ ಕತ್ತರಿಸ್ತಾನೆ. ಒಂದೇ ಸಾರಿ 5 ಜನರ ರಾಜಕುಮಾರಿಯರ ತಲೆಗಳನ್ನ ಕತ್ತರಿಸ್ತಾ ಅದೇ ತಕ್ಷಣ ಅದ್ಭುತವೆಂಬಂತೆ ಆಶ್ಚರ್ಯಕರವಾದಂತ ಒಂದು ಸಂಗತಿ ನಡೆದೇ ಹೋಯ್ತಲ್ಲಿ.
ಏನಪ್ಪಾ ಅದು ಅಂತಂದ್ರೆ ನೋಡಿ, ಆ ಅದ್ಭುತವೆಂಬಂತೆ ರಾಜನ ಕನಸು ಅವನ ಕಣ್ಣ ಮುಂದೆಯೇ ಬಂದು ನಿಂತಿತ್ತು. ರಾಜ ಮೊದಲು ಒಂದು ವಿಚಿತ್ರವಾದ ಕನಸನ್ನ ಕಂಡಿದ್ನಲ್ಲ, ಆ ಕನಸು ಇಲ್ಲಿ ಯಥಾವತ್ತಾಗಿ ಅವನ ಕಣ್ಣ ಮುಂದೆನೆ ಬಂದು ನಿಲ್ಲುತ್ತೆ. ಅದೇ ಮರ. ಹಾಗೇನೆ ಹಸಿರು, ಕೆಂಪು, ಹೊನ್ನು ಬಣ್ಣದಿಂದ ಕೂಡಿದ ಮರ ಮತ್ತು ಗಿಳಿ ಎಲ್ಲವೂ ಅವನ ಕನಸಿನ ನಿಜ ಸ್ವರೂಪ ಅವನ ಕಣ್ಣ ಮುಂದೆಲೇ ಬಂದು ನಿಂತ್ಕೊಳ್ಳುತ್ತೆ. ನಿಂತ್ಕೊಂಡಂತಹ ಸಂದರ್ಭದಲ್ಲಿ ರಾಜನ ಕನಸು ನಿಜವಾಯಿತು. ಹಾಗೇನೆ ಈಗ ರಾಜಕುಮಾರ ಏನ್ ಮಾಡ್ತಾ ಇದ್ದಾನೆ, ರಾಣಿಯರನ್ನ ಬದುಕಿಸ್ಬೇಕು ಈಗ. ಆಗ ಅವನೇನ್ ಮಾಡ್ತಾನೆ, ನಾಗಮಣಿಯಿಂದ ಗಿಳಿಗೆ ಹೊಡೆದಾಗ ರಾಜಕುಮಾರಿಯರು ಮೊದಲಿನ ರೂಪವನ್ನ ಪಡ್ಕೊಳ್ತಾರೆ. ಅವರು ರಾಜಕುಮಾರಿಯರಾಗಿ ಈಗ ರೂಪವನ್ನ ಪಡ್ಕೊಂಡ್ರು. ಆಗ ರಾಜ ಇದನ್ನ ನೋಡಿ ದಂಗಾಗೋದ. ಇಲ್ಲ, ಏನಪ್ಪಾ ಇದು ಮಾಯಾ, ಇದು ಯಾವ ಒಂದು ಮಂತ್ರವನ್ನ ಕಲ್ತ್ಕೊಂಡ್ ಬಂದಿದ್ಯಾ? ರಾಜನಿಗೆ ತನ್ನ ಕಿರಿಯ ಮಗನ ಒಂದು ಸಾಧನೆಯನ್ನ ನಂಬೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಅವನು ಅದ್ಭುತವಾಗಿ ತನ್ನ ತಂದೆಯ ಕನಸನ್ನ ಇಲ್ಲಿ ತಂದೆಯ ಕನಸಿನ ಸ್ವರೂಪವನ್ನ, ನಿಜ ಸ್ವರೂಪವನ್ನ ತೋರಿಸ್ತಾನೆ. ಸರಿ, ಇಷ್ಟೆಲ್ಲ ಆಯ್ತು. ಅವನು ರಾಜ ಬಹಳ ವೈಭವದಿಂದ ತನ್ನ ಮಗನ ಮದುವೆಯನ್ನ ಮಾಡ್ತಾನೆ. ನೋಡಿ, ತನ್ನ ಮಗ ಯಾರು, ಕಿರಿಯ ರಾಜಕುಮಾರ ತನ್ನ ಬುದ್ಧಿವಂತಿಕೆಯಿಂದ ತಂದೆಗೋಸ್ಕರ ಅನೇಕ ಸಾಹಸಗಳನ್ನ ಮಾಡಿ ಅವನು ಬರ್ತಾನೆ. ಆ ತಂದೆಯ ಕನಸಿನ ನಿಜ ಸ್ವರೂಪವನ್ನ ತೋರಿಸಂತಹ ಮಗನಿಗೆ ವೈಭವಪೂರಿತವಾಗಿ ಮದುವೆಯನ್ನ ಮಾಡ್ತಾನೆ. ಹಾಗೇನೆ ಕೊನೆಗೆ 5 ಜನ ರಾಜಕುಮಾರಿಯರನ ಜೊತೆ ಮದುವೆಯಲ್ಲಿ ನೆರವೇರಿಸಿ ಆನಂತರ ತನ್ನ ರಾಜ್ಯವನ್ನ ಅವನಿಗೆ ವಹಿಸ್ಕೊಡ್ತಾನೆ ಮಾತಿನಂತೆ. ಹಾಗೇನೆ ಇಲ್ಲಿ ಯುವರಾಜ ಚೆನ್ನಾಗಿ ಆಡಳಿತವನ್ನ ಮಾಡುತ್ತಾ ಇಲ್ಲಿ ಸುಖ ಸಂತೋಷದಿಂದ ಕಾಲ ಕಳೀತಾ ಇರ್ತಾನೆ. ಹಾಗೇನೆ ತನ್ನ ಮಂದಬುದ್ಧಿಯ ಅಲ್ಲಿ ಮೂರ್ಖ ಅಣ್ಣಂದಿರನ್ನು ಕೂಡ ಅವನು ಚೆನ್ನಾಗಿ ನೋಡ್ಕೊಂಡು ಎಲ್ಲರೂ ಕೂಡ ಬಹಳ ವರ್ಷ ಸುಖವಾಗಿ ಅಲ್ಲಿ ಸುಖ ಸಂತೋಷ ನೆಮ್ಮದಿಯಿಂದ ಬಾಳಿದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಇದಿಷ್ಟು ಕನಸಿನ ಒಂದು ಹುಡುಕಾಟ ಅನ್ನುವಂತಹ ಜನಪದ ಕಥಾಭಾಗದ ಸಾರಾಂಶ. ನೋಡಿ, ಇದನ್ನ ನೋಡಿ ಹಾಗೇನೆ ಕೇಳಿ ತಿಳ್ಕೊಂಡು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಈ ತರಗತಿನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗ್ಲಿ.